ನನ್ನ ಸೌಭಾಗ್ಯ ಅನಿಸ್ತದೆ. ನಾನು ಮೊನ್ನೆನೂ ಮಾಧ್ಯಮದಲ್ಲಿ ಚೆನ್ನಮ್ಮ ಅವ್ರ ಬಗ್ಗೆ ಹೇಳಿದ್ದೀನಿ. ಒಂಥರ ತಾಯಿ, ನಮಗೆಲ್ಲ ತಾಯಿ ಇದ್ದಂಗೆ ಅವರು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾನೆ. ಅವ್ರು ಹಾಕಿರೋದು ಊಟ ನಾವು ಋಣಾನೇ ತೀರ್ಸೋಕ್ಕಾಗಲ್ಲ. ಅಷ್ಟು ಸತಿ ನಮ್ಮನ್ನ ಕೂಣಿಸಿ ಅವ್ರ ಮಕ್ಳಿಗೆ ಹೆಂಗೆ ಊಟ ಬಡಿಸ್ತಾರೆ ಆ ಥರ ಬಡಿಸಿ ನಮ್ಗೆ ಊಟ ಕೊಟ್ಟಿದ್ದಾರೆ. ಅದು ನಾವು ಯಾವತ್ತೂ ಮರೆಯೋಂಗಿಲ್ಲ. ಆ ಕಾರಣಕ್ಕೆ ನನ್ನ ಇವತ್ತು ಸೌಭಾಗ್ಯ, ನಮ್ಮ ಕೊನೆಯ ಅಂತಿಮ ದರ್ಶನ ಪಡೆಯೋಕ್ಕೆ ನನ್ನ ಅವಕಾಶ ದೇವರು ಕೊಟ್ಟೋಣ ಅಂತ ಆ ದೇವರಿಗೆ ಧನ್ಯವಾದಗಳು ಸಲ್ಲಿಸೋಕ್ಕೆ ಬಯಸ್ತೀನಿ. ಚುನಾವಣೆ ಸೋತಾಗಲೂ ಕೂಡ ನಿಮಗೆ ಹೇಳ್ದಲ್ಲ, 2004 ಮೊದಲೇ ಚುನಾವಣೆ ನಾನು ಜಯನಗರಲ್ಲಿ ಇಟ್ಟಿದ್ದೆ. ನಾನು ರಾಮಲಿಂಗರೆಡ್ಡಿ ಮೇಲೆ ಸೋತಾದ್ಮೇಲೆ ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಆವಾಗ ಅಮ್ಮವ್ರು ಬಂದುಬಿಟ್ಟು ನನ್ನ ಕೈ ಹಿಡ್ಕೊಂಡು ರೂಮಲ್ಲಿ ಕರ್ಕೊಂಡೋಗಿ, ನೀನು ಧೈರ್ಯವಾಗಿರೋ, ನೀನು ಮುಂದೆ ಭಾಳ ಎತ್ತರದಲ್ಲಿ ಬೆಳಿತೀಯಾ, ಗೆಲ್ಲು ಸೋಲು ರಾಜಕೀಯದಲ್ಲಿ ಇದ್ದೇ ಇರ್ತದೆ ಅಂತಂದ್ಬಿಟ್ಟು ನನ್ನ ಎತ್ತಿ ತಿಂಡಿ ಕೊಟ್ಟು ಅವತ್ತು ಕಳಿಸಿದ್ದಾರೆ. ನಾನು ಯಾವಾಗ ಮನೆಗೆ ಹೋಗಿದ್ದೀನಿ, ನಾನಂತ ಇಲ್ಲ, ಯಾರನ್ನ ಹೋಗಿ, ನೀವು ಹೋಗಿದ್ರು ಅಷ್ಟೇ, ನಾನು ಅವರು ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ, BJP ನನ್ನ ಅನಿಸಿಕೆ ಅವ್ರು ಯಾರು ಹೋಗಿದ್ದಾರೆ ಅವ್ರ ಕೈಯಲ್ಲಿ ಊಟ ತಿಂದವ್ರು ಯಾರು ಇಲ್ಲ. ಎಲ್ಲರಿಗೂ ಊಟ ಅವರೇ ಸ್ವತಃ ಊಟ ಅವರೇ ಬಡಿಸ್ತಾ ಇದ್ರು. ಅವರೇ ಊಟ ಬಡಿಸಿ ಅವರೇ ಕೊಟ್ಟು ಆ ಥರ ಪ್ರೀತಿ ನನ್ನ ಅನಿಸಿಕೆ ತಾಯಿನೂ ಆ ಥರ ಪ್ರೀತಿ ಕೊಡಲ್ಲ ಎಲ್ಲರಿಗೂ, ಸಾಮಾನ್ಯ ಜನಕ್ಕೆ ಆ ಥರ ಪ್ರೀತಿಯನ್ನು ನಮ್ಮ ಚೆನ್ನಮ್ಮ ಅವರು ನಮಗೆಲ್ಲ ಕೊಟ್ಟಿದ್ದಾರೆ. ನಾನು ಇಷ್ಟೇ ಭಗವಂತನ ಥರ ಪ್ರಾರ್ಥನೆ ಮಾಡೋದು. ಆಮೇಲೆ ದೇವೇಗೌಡರು ಅವ್ರ ಸಂಬಂಧ ನೀವು ನೋಡಿರ್ಬೋದು ಯಾವ ಥರ ಇತ್ತಂತ. ಒಂಥರ ಗಂಡ ಹೆಂಡತಿ ಥರ ಇರಲಿಲ್ಲ, ಅವರು ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾವು ಭಾಳ ಹತ್ತಿರದಲ್ಲಿ ನೋಡಿದ್ವಿ, ನಾವು ಭಾಳ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನು ಇಷ್ಟೇ ಭಗವಂತನ ಪ್ರಾರ್ಥನೆ ಮಾಡೋದು. ಈಗ ಆಗಿರೋ ಘಟನೆನ ಸೇರಿಸ್ಕೊಳ್ಳುತ್ತೆ ದೇವೇಗೌಡರಿಗೆ, ಅವ್ರ ಮಕ್ಕಳಿಗೆ ಈ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ನಾನು ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ದೇವೇಗೌಡರು ಮತ್ತೆ ಅಮ್ಮವರ ಪರಿಚಯ 85ರಲ್ಲಿ ಆಯಿತು. ನಾನು 85ರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ 26 ವರ್ಷಕ್ಕೆ MLA ಆಗಿದ್ದೆ. ಒಂದ್ಸಾರಿ ಅವತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು ಬಸ್ ದರ ಮತ್ತೆ ಕರೆಂಟ್ ದರ ಒಟ್ಟಿಗೆ ಏರಿಸ್ಬಿಟ್ಟು ವಿರೋಧ ಪಕ್ಷಗಳೆಲ್ಲ ಸ್ಟ್ರೈಕ್ ಮಾಡೋದಕ್ಕೊಂದು ಕರೆ ಕೊಟ್ಟರು. ಇಡೀ ಬೆಂಗಳೂರು ಬಂದು ನಮ್ಗೆ ಎಲ್ಲಿ ಊಟ ಇಲ್ದಿರೋವಾಗ ಊಟ ಹಾಕಿದವರು ಅಮ್ಮ ಚೆನ್ನಮ್ಮ ಮಹತ್ತಾಯಿ ಇವತ್ತು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಬಹಳ ದುಃಖ ಆಗ್ತಕ್ಕಂಥದ್ದು. ನಮ್ಮ ಸ್ನೇಹಿತರು ಜಮೀರ್ ಅಹಮದ್ ಖಾನ್ ಹೇಳಿದ ಹಾಗೆ ಅವರು ಗಂಡ ಹೆಂಡತಿ ಅಷ್ಟೇ ಅಲ್ಲ, ಒಳ್ಳೆ ಸ್ನೇಹಿತರ ತರ ಇದ್ರು. ಆ ತಾಯಿ ಕೈನಲ್ಲಿ ಊಟ ಮಾಡ್ದಿರೋರೇ ಇಲ್ಲ ಅಂತ ಒಂದು ತಾಯಿ ಇವತ್ತು ಇಲ್ಲ ಅಂತಕ್ಕಂಥದ್ದು ಕೂಡ ದೊಡ್ಡ ಕುಟುಂಬವನ್ನು ನಡೆಸಿಕೊಂಡು ಬಹಳ ಇಡೀ ಒಂದು ಭಾರತ ದೇಶಕ್ಕೆ ಒಂದು ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಬದುಕಿದ್ದಾರೆ. ನಾವು ಚಿಕ್ಕವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ದೊಡ್ಡವರು ದೇವೇಗೌಡರಿಗೆ ಮತ್ತು ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ದೇಶಕ್ಕೆ ಒಬ್ಬ ಸಮರ್ಥ ಪ್ರಧಾನಿಯನ್ನ, ನಾಡಿಗೆ ಇಬ್ಬರು ಸಮರ್ಥ ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಮಾತೃ ಹೃದಯ ಚೆನ್ನಮ್ಮನವರು, ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಆ ನೋವನ್ನ ಭರಿಸುವಂತ ಶಕ್ತಿ ದೇವೇಗೌಡರಿಗೂ ಮತ್ತು ಅವರೆಲ್ಲ ಸುಪುತ್ರರು, ಗೌರವನೀಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರಾಗಿರ್ಬೋದು, ರೇವಣ್ಣವರಾಗಿರ್ಬೋದು, ಬಾಲಕೃಷ್ಣೇಗೌಡರಾದಿಯಾಗಿ ಆ ಎಲ್ಲ ಕುಟುಂಬಸ್ಥರಿಗೆ ಭಗವಂತ ಕೊಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಅವರಿಬ್ಬರು ಹೆಣ್ಣುಮಕ್ಕಳು, ಅವರು ಶೈಲಮ್ಮ ಮತ್ತು ಅನಸೂಯಮ್ಮ. ಇವರಿಬ್ಬರು ಕೂಡ ದೇವೇಗೌಡರು ಮತ್ತು ಚೆನ್ನಮ್ಮನವರು ತಂದೆ ತಾಯಿಗಳು ಅನ್ನೋದಕ್ಕಿಂತ ಮಕ್ಕಳೇ ಆಗಿದ್ರು ಅಂತ. ಅವ್ರನ್ನ ಅತ್ಯಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ಅವರಿಬ್ಬರನ್ನು ಕೂಡ ಆ ಇಬ್ಬರು ಹೆಣ್ಮಕ್ಳು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ನಾವು ಅಭಿನಂದನೆಯನ್ನ, ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಒಟ್ಟಾರೆ ಒಂದು ಮೇರು ವ್ಯಕ್ತಿತ್ವದ ಒಂದು ಭೂಮಿ ತೂಕದ ಹೆಣ್ಣು ಮಗಳನ್ನ ನಾಡು ಕಳ್ಕೊಂಡು ಅನಾಥವಾಗಿದೆ ಅನ್ನುವಂಥ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 2004ರಲ್ಲಿ ಶಾಸಕನಾಗಿದ್ದೆ. ಆಗ ಮುಖ್ಯಮಂತ್ರಿಗಳು ಆಗಿ ಕುಮಾರಸ್ವಾಮಿ ಅವರು ಆಯ್ಕೆಯಾದರು. ಒಂದು ಸಂದರ್ಭದಲ್ಲಿ ಅವ್ರ ಮನೆಗೆ ನಾನು ಹೋದೆ. ಅದು ನನ್ನ ಪುಣ್ಯನೇನೋ ಗೊತ್ತಿಲ್ಲ, ದೇವೇಗೌಡರು, ರೇವಣ್ಣನವರು, ಬಾಲಕೃಷ್ಣರವರು, ಕುಮಾರಸ್ವಾಮಿ ಅವರು, ನಾನು ಒಂದೇ ಟೇಬಲ್ನಲ್ಲಿ ಕುಂತ್ಕೊಂಡು ಊಟ ಮಾಡುವಂತ ಒಂದು ಸೌಭಾಗ್ಯ ನನ್ನದಾಗಿತ್ತು. ಆ ಸಂದರ್ಭದಲ್ಲಿ ಆ ಮಹಾತಾಯಿ
ಎಲ್ಲರಿಗೂ ಕೂಡ ಊಟ ಬಡಿಸ್ತಾ ಇದ್ರು. ಊಟ ಬಡಿಸಿ ಆಮೇಲೆ ನಮ್ಮನ್ನ ಯೋಗ ಕ್ಷೇಮ ಎಲ್ಲ ವಿಚಾರಿಸಿದ್ರು. ಅಷ್ಟೊಂದು ವಾತ್ಸಲ್ಯಮಯಿ ಕರುಣಮಯಿ ಅಂತ ಮಹಾತಾಯಿಯವರ ಅಂತಿಮ ದರ್ಶನಕ್ಕಾಗಿ ನಾವು ಬಂದಿದ್ದೀವಿ. ಅವರ ಅಂತಿಮ ದರ್ಶನ ಪಡೆದು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿ ಅವ್ರಿಗೆ ಅಂತಿಮ ಪ್ರಣಾಮಗಳನ್ನು ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಅವರ ಎಚ್.ಡಿ. ದೇವೇಗೌಡರ ಸುಮಾರು 70 ವರ್ಷಗಳಿಗಿಂತಲೂ ಹೆಚ್ಚಿನ ರಾಜಕೀಯ ಜೀವನದಲ್ಲಿ ಅವರ ಹಿಂದೆ ಹೆಗಲು ಕೊಟ್ಟು ನಿಂತಿದ್ದಂಥವ್ರು, ಅವರಿಗೆ ದೊಡ್ಡ ಶಕ್ತಿಯಾಗಿದ್ದಂಥವರು ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು. ಕುಮಾರಣ್ಣನಂತಹ ಜನಾನುರಾಗಿ ಮುಖ್ಯಮಂತ್ರಿಯನ್ನು ಕೂಡ ಆ ತಾಯಿ ಮುಖ್ಯಮಂತ್ರಿಗೂ ಕೂಡ ಜನ್ಮ ಕೊಟ್ಟಿದ್ದಾರೆ. ಅವರು 89 ವರ್ಷ ತುಂಬ ಬದುಕನ್ನು ನಡೆಸಿ ನಮ್ಮನ್ನು ಅಗಲಿದ್ದಾರೆ. ಅವರು ತೀರ್ಕೊಂಡಾಗ ಬೆಂಗಳೂರಿಗೆ ಹೋಗಿ ಅಂತಿಮ ನಮನ ಸಲ್ಲಿಸಿದ್ದೆ. ಇವತ್ತು ಇಲ್ಲಿ ಹೊಳೆನರಸೀಪುರದಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗಿದೆ. ಹಾಗಾಗಿ ಮತ್ತೊಂದು ಸರಿ ಬರೋಣ ಅಂತ ಹೇಳಿ ಬಂದೆ. ಯಾಕೆಂದರೆ ನಾನು ಅವ್ರ ಮನೆಗೆ ಹೋದಾಗ ನನಗೂ ತುತ್ತು ಅನ್ನ ಹಾಕಿದ್ದಾರೆ. ಅವ್ರ ಮನೆಗೆ ಹೋದಾಗ ಪ್ರೀತಿಯಿಂದ ಊಟನ ಬಡಿಸಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಆ ಕೃತಜ್ಞತೆಯಿಂದ ಹಾಗೂ ಈ ಭಾಗದಲ್ಲಿ ಒಂದು ರೀತಿ ಎಲ್ಲರಿಗೂ ತಾಯಿ ಥರ ಇದ್ದಂಥವ್ರವರು, ಅವರಿಗೆ ನಮನ ಸಲ್ಲಿಸಲಿಕ್ಕೆ ಅಂತ ಬಂದಿದ್ದೀನಿ.